ಸರ್, ನೀವು ಈಗ ಯಾವ ಪಕ್ಷದಲ್ಲಿದ್ದೀರಿ? ನಿಮ್ಗೇನು ಸಂಶಯ ಇದೆಯಾ? ನಾವು ಇವತ್ತಿಗೆ ಸಹ ಜಾತ್ಯತೀತ ನೆಲೆಯಲ್ಲಿ ಇರುವಂತಹ ಒಂದು ಜನತಾದಳ ಪಕ್ಷದಲ್ಲೇ ಇದ್ದೇವೆ. ಏನಾದ್ರೂ ಸಂಶಯ ಇದೆಯಾ ನಾವು ಬಿಜೆಪಿಯಲ್ಲಿ ಇದ್ದೇವೆ ಹೇಳಿ? ನಾವೇನು ಬಿಜೆಪಿಯಲ್ಲಿ ಹೋಗ್ಲಿಲ್ಲ, ಜಾತ್ಯತೀತ ಜನತಾದಳದಲ್ಲಿಯೇ ಇದ್ದೇವೆ. ವೀಕ್ಷಕರೇ, ಸುದ್ದಿಗೊಂದು ಕುಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರಫ ಮಂಚಿ. ಇವತ್ತು ನಮ್ಮ ಜೊತೆ ಮಾತಾಡ್ತಿರುವವರು ಜನತಾ ದಳದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಶಾ ಜಮೀರ್ ಅವರು. ಬಹಳ ದಿನಗಳ ನಂತರ ಅವರೊಂದಿಗೆ ಭೇಟಿಯಾಗಿದೆ. ಈಗಾಗಲೇ JDS ಒಡೆದು ಹೋಳಾಗಿದೆ. ಈಗ ಅವರ ನಿಲುವು ಏನೋ ಒಂದು ತಿಳ್ಕೊಳ್ಬೇಕು. ಸರ್, ನೀವು ಈಗ ಹೇಳ್ತಿದ್ದೀರಿ ನಾನು JDS ನಲ್ಲೇ ಇದ್ದೇನೆ ಅಂತ. ಅದು ಜಾತ್ಯತೀತ ಎನ್ನುವಂತ ತತ್ವವನ್ನೇ ಬಿಟ್ಟು ಹೋದ ಮೇಲೆ ಏನು ನೀವು JDS ನಲ್ಲೇ ಇರಲು ಕಾರಣ? ಅಲ್ಲ, ನಿಮ್ಗೆ ಯಾರು ಹೇಳಿದ್ರು ನಾವು ಜಾತ್ಯತೀತ ನೆಲೆಯಲ್ಲಿಲ್ಲ ಹೇಳಿ? ನಾವು ಇವತ್ತಿಗೆ ಸಹ ಜಾತ್ಯತೀತ ನೆಲೆಯಲ್ಲಿ ಹುಟ್ಟಿ ಬೆಳೆದ ಜನತಾದಳದಲ್ಲಿಯೇ ಇದ್ದೇವೆ. ಅದನ್ನು ಬಿಟ್ಟು ನಾವೇನು ಬಿಜೆಪಿಗೆ ಹೋಗ್ಲಿಲ್ಲ. ಅಂದ್ರೆ ಕುಮಾರಸ್ವಾಮಿ ಅವರು ಬಿಜೆಪಿಯೊಂದಿಗೆ ಸಖ್ಯ ಮಾಡಿದ ಮೇಲೆ ಇಂತಹ ಮಾತುಗಳನ್ನು ಆಡುವುದಾದ್ರೆ ಇದನ್ನು ಜನರು ಒಪ್ತಾರಾ? ಹೌದು, ನೋಡಿ, ಇವರು ಮಾನ್ಯ ಕುಮಾರಸ್ವಾಮಿ ಅವರು ಬಿಜೆಪಿಯ ಜೊತೆಗೆ ಹೋದದು ಹೌದು. ಆದ್ರೆ ಅವರು ತಮ್ಮ ತತ್ವ ಸಿದ್ಧಾಂತವನ್ನ ಅವರಿಗೆ ಕೊಡ್ಲಿಲ್ಲ. ಈಗ ಬಿಜೆಪಿಯವರು ಅವರ ತತ್ವ ಸಿದ್ಧಾಂತದಲ್ಲಿ ಅವರ ತತ್ವ ಸಿದ್ಧಾಂತದ ಮೇಲೆ ಅವರು ರಾಜಕೀಯ ಮಾಡ್ತಾರೆ. ನಾವು ನಮ್ಮ ರಾಜಕೀಯವನ್ನ ನಮ್ಮ ತತ್ವ ಸಿದ್ಧಾಂತದ ನೆಲೆಯ ಮೇಲೆ ನಾವು ಮಾಡ್ತೇವೆ. ಹಾಗಿದ್ರೆ ನೀವು ಈಗಲೂ JDS ನಲ್ಲಿ ಇದ್ದೀರಿ, ಜಾತ್ಯತೀತ ತತ್ವದಲ್ಲೇ ಇದ್ದೀರಿ. ಆದರೆ ನಿಮ್ಮ ನಾಯಕರು ಬಿಜೆಪಿಯೊಂದಿಗೆ ಸೇರಿ ಹಿಂದುತ್ವವಾದಿಗಳೊಂದಿಗೆ ಸೇರಿ ಹಿಂದುತ್ವದ ಕೇಸರಿ ಸಾಲುಗಳನ್ನು ಹಾಕಿ ಜನರಿಗೆ ಸಂದೇಶವನ್ನು ನೀಡ್ತಾ ಇದ್ದಾರೆ. ಇಂತಹ ತದ್ವಿರುದ್ಧವಾದ ಒಂದು ಪಾರ್ಟಿ ನಿಮ್ದು ಅಂತ ಹೇಳಿದ್ರೆ ತಪ್ಪೇನಿದೆ? ನೋಡಿ, ಇವಾಗ ನಾವು ಬಿಜೆಪಿ ಒಟ್ಟಿಗೆ ಸಖ್ಯ ಬೆಳೆದದ್ದು ನಮ್ಮ ಮಾನ್ಯ ಕುಮಾರಸ್ವಾಮಿ ಅವರು ಹೌದು. ಆದ್ರೆ ನೋಡಿ, ನಾವು ಹಿಂದುತ್ವ ಅವರೊಟ್ಟಿಗೆ ಸೇರ್ಕೊಂಡಿದ್ದೇವೆ. ಇದಕ್ಕಿಂತ ಮುಂಚೆ ಸಹ ನಾವು ಉಂಟಲ್ಲ ಬಿಜೆಪಿ ಒಟ್ಟಿಗೆ ಹೋದೆವು, ಪುನಃ ನಾವು ಕಾಂಗ್ರೆಸ್ ಒಟ್ಟಿಗೆ ಹೋದೆವು, ಪುನಃ ನಾವು ಬಿಜೆಪಿ ಒಟ್ಟಿಗೆ ಹೋದೆವು, ಇವಾಗ ನಾವು ಪುನಃ ಕಾಂಗ್ರೆಸ್ ಒಟ್ಟಿಗೆ ಹೋದೆವು. ಈಗ ನಾವು ನಮ್ಮ ಪಕ್ಷವನ್ನು ಉಳಿಸಲಿಕ್ಕೋಸ್ಕರ ನಾವು ಇವತ್ತು ಬಿಜೆಪಿ ಅವರೊಟ್ಟಿಗೆ ಹೋಗಿದ್ದೇವೆ. ನಮಗೆ ನಮ್ಮ ಪಕ್ಷ ಉಳಿಯುವುದು ನಮಗೆ ಮುಖ್ಯವಾಗಿದೆ. ನೀವು ಪ್ರತಿಕಾರ ರಾಜಕೀಯನ ಮಾಡ್ತಾ ಇದ್ದೀರಿ. ಜನರು ಹಾಗ ಹೇಳ್ತಾ ಇದ್ದಾರೆ. ಮುಸ್ಲಿಮರು ನಿಮ್ಮ ಮತ ಬ್ಯಾಂಕ್ ನಿಂದ ಹೊರಟು ಹೋಗಿದ್ದಾರೆ. ಕಳೆದ ಸಲ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಲಿಕ್ಕೆ ಅವರು ಮುಖ್ಯ ಕಾರಣ, JDS ನ ಸೀಟುಗಳು ಕಡಿಮೆ ಆಗಲಿಕ್ಕೆ ಮುಖ್ಯ ಕಾರಣ. ಆದ್ದರಿಂದ ಅಲ್ಪಸಂಖ್ಯಾತರ ಮೇಲೆ ಕುಮಾರಸ್ವಾಮಿ ಅವರು ಪ್ರತಿಕಾರ ತೀರಿಸುವುದಕ್ಕೋಸ್ಕರ ಬಿಜೆಪಿಯೊಂದಿಗೆ ಸಖ್ಯ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಸರಿ, ನೀವು ಹೇಳ್ತೀರಿ ಹಾಗೆ. ನೋಡಿ, ನಾನು ನಿಮ್ಗೆ ಎಷ್ಟೇ ಹೇಳ್ತೇನೆ, ನಾವು ಆ ದಿವಸ ಇಷ್ಟು ಒಳ್ಳೆಯ ಒಂದು ಪಂಚರತ್ನ ಯೋಜನೆಯ ನಾವು ಜನರಿಗೆ ಕೊಟ್ಟಿದ್ದೇವೆ, ನಾವು ಅದನ್ನ ಮಾಡ್ತೇವೆ. ಆದ್ರೆ ಸಹ ನಾವು ಬರ್ಲಿಲ್ಲ. ಇಲ್ಲಿ ನಮ್ಗೆ ಆ ದಿವಸ ಈ MLAಗಳು ಕಮ್ಮಿ ಆಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಆವತ್ತು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಂದ್ರೆ ಬಿಜೆಪಿಯವರು ಅವರು ನಡೆದುಕೊಂಡ ರೀತಿ, ಅವರು ಸರ್ಕಾರ ನಡೆದುಕೊಂಡ ಅವರ ವೈಖರಿ, ಅದು ನಿಜವಾಗಿ ಏನಾಯ್ತು ಹೇಳಿದ್ರೆ ಅದು ಸರಿಯಾಗಿರ್ಲಿಲ್ಲ. ಅವರು ತಾರತಮ್ಯವನ್ನ ಮಾಡಿದ್ರು. ಅವರು ಈಗ ನಮ್ಮ ಯಾವ ರೀತಿ ಒಂದು ಆಡಳಿತ ಮಾಡಿದರು ಹೇಳಿದ್ರೆ, ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆಯನ್ನ ಕೊಟ್ಟರು. ಅದು ಯಾಕೆ ಹೇಳಿದ್ರೆ, ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೇನೆ. ಅವರು ಮಂಗಳೂರಿಗೆ ಬಂದಿದ್ರು, ಸ್ವರ್ಗೀಯ ಪ್ರವೀಣ್ ಅವರ ಮನೆಗೆ ಬಂದಿದ್ರು. ಆವಾಗ ಅವರು ಪ್ರವೀಣ್ ಅವರ ಮನೆಗೆ ಬಂದ್ರು. ನಮ್ಮ ಅದೇ ಹತ್ತಿರ ಒಂದು 3 ಕಿಲೋಮೀಟರ್ ದೂರ ಇರುವಂತಹ ಮಸೂದ್ ಅವರ ಮನೆಗೆ ಬರಲಿಲ್ಲ. ಅದು ಅವ್ರು ಮಾಡಿದ ತಪ್ಪು. ಆಮೇಲೆ ಅವರು 25 ಲಕ್ಷ ರೂಪಾಯಿಯನ್ನ ಇವರು ಸ್ವರ್ಗೀಯ ಪ್ರವೀಣ್ ಅವರ ಮನೆಗೆ ಕೊಟ್ರು. ಆದ್ರೆ ನಮ್ಮ ಮಸೂದ್ ಅವರ ಮನೆಗೆ ಕೊಡ್ಲಿಲ್ಲ. ಇದೆಲ್ಲ ಇವರು ತಾರತಮ್ಯವನ್ನ ಮಾಡಿದ್ರು. ಹಿಜಾಬಿನ ಒಂದು ಪ್ರಕರಣ ಆಯ್ತು, ಅದರಲ್ಲಿ ಇವರು ಮಾತಾಡಲೇ ಇಲ್ಲ. ಅದರಲ್ಲಿ ಅವರು ಅಲ್ಪಸಂಖ್ಯಾತರಿಗೆ ತದ್ವಿರುದ್ಧವಾಗಿ ಅವರು ಮಾತಾಡಿದ್ರು. ಅದೆಲ್ಲ ಆದ ಕಾರಣ ನಮ್ಮ ಅಲ್ಪಸಂಖ್ಯಾತರು ಏನ್ ಮಾಡಿದ್ರು, ತಮ್ಮ ಇವರ ಒಂದು ಆಡಳಿತದ ವೈಖರಿದಿಂದಾಗಿ ಅವರು ನಮ್ಮ ಬಿಜೆಪಿ ಪಕ್ಷ ಬರಬಾರ್ದು ಅಂತ ಒಂದೇ ಒಂದು ಇದರಲ್ಲಿ ಅವರು ಎಲ್ಲ ಸೇರಿ ಕಾಂಗ್ರೆಸ್ಗೆ ಒಂದು ಮತ ಹಾಕಿದ್ರು. ಅದರಲ್ಲಿ ಅದು ಅಲ್ಪಸಂಖ್ಯಾತರು
ಬಿಜೆಪಿ ಬರಬಾರ್ದು ಹೇಳಿ, ತಮ್ಮ ಓಟು ಹಾಳಾಗಬಾರ್ದು, ಇಲ್ಲಿ ಈಗ ಸ್ವಲ್ಪ ಕಾಂಗ್ರೆಸ್ ಸ್ವಲ್ಪ ಗಟ್ಟಿ ಇದೆ, ಅದಕ್ಕೋಸ್ಕರ ಎಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು. ಅದರಿಂದ ನಮ್ಗೆ ಸ್ವಲ್ಪ ನಾವು ಹಿಂದೆ ಬೀಳ್ಬೇಕಾಯ್ತು. ಆದ್ರೆ ಇಷ್ಟನ್ನ ಮಾತ್ರ ನೀವು ನೆನಪಿಸ್ಕೊಳ್ಳಿ, ನಮ್ಮ ನಾಯಕರಾದಂತ ಮಾನ್ಯ ಕುಮಾರಸ್ವಾಮಿ ಅವರು, ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ಮಾನ್ಯ CM ಇಬ್ರಾಹಿಂ ಸರ್ ಅವರು, ಇವರು ಈ ಒಂದು ವಿಷಯದಲ್ಲಿ ಅವರು ತೆಗೆದುಕೊಂಡಂತಹ ಒಂದು ರೀತಿ, ಅವರು ಪಾಲಿಸಿದಂತಹ ಒಂದು ಪಾಲನೆ ನಿಜವಾಗಿಯೂ ಅದು ಒಂದು ಅಲ್ಪಸಂಖ್ಯಾತರಿಗೆ ಹೆಮ್ಮೆ ತರುವಂತದ್ದು. ನಿಮ್ಗೆ ಗೊತ್ತಿರಬಹುದು, ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷ, ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರಾದಂತ DK ಶಿವಕುಮಾರ್ ಅವರು ಏನ್ ಮಾಡಿದ್ರು, ಅವರು ಡಿಪ್ಲೊಮಸಿ ರಾಜಕಾರಣವನ್ನು ಮಾಡಿದ್ರು. ಮಾನ್ಯ ಜಮೀರ್ ಅಹಮದ್ ಅವರು ಹಿಜಾಬಿನ ವಿಷಯದಲ್ಲಿ ಮಾತಾಡುವಾಗ ಅವರು ಕೂಡಲೇ ಜಮೀರ್ ಅಹಮದ್ ಅವರಿಗೆ ಮಾತಾಡದಂತೆ ನಿಲ್ಲಿಸಿದ್ರು. ಆಮೇಲೆ ಯಾರಿಗೆ ಸಹ ಇದರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ, ಯಾರು ಮಾತಾಡ್ಲಿಲ್ಲ. ಆ ಸಮಯದಲ್ಲಿ ಯಾರು ಮಾತಾಡಿದ್ದು ಮಾನ್ಯ ಕುಮಾರಸ್ವಾಮಿ, ಆಮೇಲೆ ನಮ್ಮ ಇಬ್ರಾಹಿಂ ಸರ್ ಅವರು. ಅಂದ್ರೆ ಕಳಕಳಿ ಈಗಲೂ ಕುಮಾರಸ್ವಾಮಿ ಅವರಲ್ಲಿ ಅಲ್ಪಸಂಖ್ಯಾತರ ಮೇಲೆ, ಮುಸ್ಲಿಮರ ಮೇಲೆ ಇದೆ ಅಂತ ಹೇಳ್ತಾ ಇದ್ರಿ. ಬಿಜೆಪಿ ಯೊಂದಿಗೆ ಹೋದ್ರು ಕೂಡ ಖಂಡಿತವಾಗಿ ಇದೆ. ಯಾಕೆ ಹೇಳಿದ್ರೆ ಅವರು ಇವಾಗ ಯಾವ ರೀತಿ ರಾಜಕಾರಣ ಮಾಡ್ತಿದ್ದಾರೆ ಹೇಳಿದ್ರೆ, ನಮ್ಗೆ ಮುಸ್ಲಿಮರು ಸಹ ಬೇಕು, ಅವರ ಜೊತೆಗೆ ಹಿಂದೂಗಳು ಸಹ ಬೇಕು, ನಾವು ಒಗ್ಗಟ್ಟಾಗಿ ನಾವು ರಾಜಕಾರಣ ಮಾಡಬೇಕು ಅಂತ ಒಂದು ನೆಲೆಯಲ್ಲಿ ಅವರು ಬಂದಿದ್ದಾರೆ. ಹಿಂದುತ್ವವಾದಿಗಳೊಂದಿಗೆ ಹೋಗಿ ಜೊತೆ ಸೇರಿದ್ರೆ ಜನರು ಒಪ್ಕೊಳ್ತಾರ ನಿಮ್ಮ ಮಾತನ್ನು? ಖಂಡಿತ ನಾನು ಒಪ್ಕೊಳ್ತೇನೆ ನಿಮ್ಮ ಮಾತನ್ನ. ಆದ್ರೆ ನಮ್ಗೆ ಪಕ್ಷ ಇವತ್ತು ಮುಖ್ಯ. ನೋಡಿ, ಒಂದು ಮನೆಯನ್ನ ನೀವು ನಡೆಸ್ಕೊಳ್ಲಿಕ್ಕೆ ಎಷ್ಟು ಕಷ್ಟ ಉಂಟು, ಅಷ್ಟು ಸುಲಭ ಉಂಟ? ಹಾಗಿದ್ರಲ್ಲಿ ಇಡೀ ಒಂದು ರಾಜ್ಯದ ಪಕ್ಷವನ್ನ ಅವರು ಮುಂದುವರಿಸಿ ಹೋಗ್ಬೇಕಾಗಿದ್ರೆ ಅವ್ರದ್ದು ಒಂದು ಚಿಂತನೆ ಇರಬೇಕು. ನಮ್ಗೆ ಪಕ್ಷ ಮುಖ್ಯ. ಆದ್ರಿಂದ ನನ್ನ ಒಂದು ಅಭಿಪ್ರಾಯ ಪ್ರಕಾರ ಅವರು ಪಕ್ಷದ ಹಿತದೃಷ್ಟಿಯಿಂದ ಅವರು ಬಿಜೆಪಿ ಒಟ್ಟಿಗೆ ಹೋಗಿರಬಹುದು. ಆದ್ರೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತವನ್ನ ಅವರಿಗೇನು ದಾರಿ ಎರೆದು ಕೊಡ್ಲಿಲ್ಲ. ಕಾಂಗ್ರೆಸ್ ನಿಂದ ಬಂದಂತಹ CM ಇಬ್ರಾಹಿಂ ಅವರನ್ನು ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಿ ಈಗ ಮೂಲೆಗೆ ಎಸೆದು, ಇವೆಲ್ಲದರ ಹಿಂದೆ ಕುಮಾರಸ್ವಾಮಿ ಕೈ ಇತ್ತು. ಸರಿ, ನೋಡಿ, ನನಗೆ ಒಂದು ಅಭಿಪ್ರಾಯ ಪ್ರಕಾರ ಮಾನ್ಯ CM ಇಬ್ರಾಹಿಂ ಅವರು ಹೇಳಿದ್ರು. ಯಾಕೆ ಹೇಳಿದ್ರೆ, ಅವರು ಸಖ್ಯ ಮಾಡುವ ಹೊತ್ತಿನಲ್ಲಿ ಇವರು ದೆಹಲಿಗೆ ಹೋಗುವಾಗ ಇವರು ಯಾವುದೇ ಒಂದು ವಿಷಯವನ್ನ CM ಇಬ್ರಾಹಿಂ ಸರ್ ಅವರ ಹತ್ರ ಮಾತಾಡ್ಲಿಲ್ಲ ಹೇಳಿ. ಅದು ಆಗಿರ್ಬಹುದು, ಯಾಕೆ ಹೇಳಿದ್ರೆ ಅವರು ಬಹಿರಂಗವಾಗಿ ಈ ಮಾತನ್ನ ಹೇಳಿದ್ದಾರೆ. ಆದ್ರೆ ನಾನು ಏನ್ ಹೇಳುದು ಹೇಳಿದ್ರೆ, ಒಂದು ವೇಳೆ ಇದಕ್ಕೆ CM ಇಬ್ರಾಹಿಂ ಸರ್ ಹತ್ರ ಕೇಳ್ತಿದ್ರೆ ಅವರು ಅದಕ್ಕೆ ಏನಾದ್ರು ತದ್ವಿರುದ್ಧವಾಗಿ ಮಾತಾಡಿದ್ರ ಅಥವಾ ಅವರು ಇದಕ್ಕೆ ಅವಕಾಶ ಮಾಡಿ ಕೊಡ್ತಿದ್ದಿಲ್ವ ಅಂತ ಹೇಳಿ ಅವರು ಒಂದು ಇದನ್ನ ಮಾಡಿಕೊಂಡು ಆಮೇಲೆ ಹೇಳಿ ಅಂತ ಒಂದು ಅವರ ನೆಲೆಗೆ ಬಂದು ಅವರು ಈ ರೀತಿಯ ಒಂದು ಕರ್ತವ್ಯವನ್ನು ಮಾಡಿದ್ದಾರೆ. ನೀವು ಒಬ್ಬ ರಾಜಕಾರಣಿ, ಹೌದು. CM ಇಬ್ರಾಹಿಂ ರವರು ಒಬ್ಬ ರಾಜಕಾರಣಿ. CM ಇಬ್ರಾಹಿಂ ರವರು ಇದರಲ್ಲಿ ಜಾತ್ಯತೀತ ತತ್ವ ಇಲ್ಲ ಅಂತ ಹೇಳ್ಕೊಂಡು ಒಡೆದಿದ್ದಾರೆ ಮತ್ತು 2 ಹೋಳುಗಳಾಗಿವೆ. ಈಗ ಶಾ ಜಮೀರ್ ಅವರು CM ಇಬ್ರಾಹಿಂ ರ ಪಕ್ಷಕ್ಕೆ ಸೇರಿದ್ರೇನೋ? ಅಲ್ಲ, ನೋಡಿ, ಇವತ್ತು ನಾನು CM ಇಬ್ರಾಹಿಂ ಸರ್ ಅವರೊಟ್ಟಿಗೆ ಸಹ ಇರ್ತೇನೆ, ಆಮೇಲೆ ಕುಮಾರಸ್ವಾಮಿ ಅವರೊಟ್ಟಿಗೆ ಸಹ ಇರ್ತೇನೆ. ಆದ್ರೆ ನನ್ನ ನೆಲೆ ಏನ್ ಹೇಳಿದ್ರೆ, ನೋಡಿ, ಈ ಪಕ್ಷ ಸ್ವರ್ಗೀಯ ಜಯಪ್ರಕಾಶ್ ನಾರಾಯಣ್ ಅವರು ಒಂದು ಜಾತ್ಯತೀತ ನೆಲೆಯ ಮೇಲೆ ಈ ಪಕ್ಷವನ್ನ ಹುಟ್ಟಿ ಇವತ್ತು ಅವರ ಅಧಿಕಾರಕ್ಕೆ ಸಹ ನಾವು ಬಂದಿದ್ದೇವೆ. ನಾವು ಡೆಲ್ಲಿಯಲ್ಲಿ ಕೆಂಪುಕೋಟೆಯಲ್ಲಿ ನಾವು ಅಧಿಕಾರ ಸಹ ಮಾಡಿದ್ದೇವೆ. ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಕರ್ನಾಟಕಕ್ಕೆ ಅದೊಂದು ಹೆಮ್ಮೆಯ ವಿಷಯ. ಅವರು ಯಾವ ನೆಲೆಯಲ್ಲಿ ನಮ್ಮ ಈ ದೇಶದ ಪ್ರಧಾನಮಂತ್ರಿ ಆದ್ರು? ಈ ಜಾತ್ಯತೀತ ನೆಲೆಯ ಮೇಲೆ. ಆದ್ರಿಂದ ನಾನು ಇವತ್ತು ಮಾನ್ಯ CM ಇಬ್ರಾಹಿಂ ಸರ್ ಅವರೊಟ್ಟಿಗೆ ಸಹ, ಆಮೇಲೆ ಮಾನ್ಯ SD ಕುಮಾರಸ್ವಾಮಿ ಅವರೊಟ್ಟಿಗೆ ಸಹ ಇದ್ದೇನೆ. ಆದ್ರೆ ನನ್ನ ನೆಲೆ ಈ ಜಾತ್ಯತೀತ ನೆಲೆಯ ಮೇಲೆ. ನನ್ನ ರಾಜಕಾರಣ ಈ ಜಾತ್ಯತೀತ ಈ ನೆಲೆಯನ್ನ ಯಾರು ಮುಂದುವರಿಸ್ತಾರ ಅವರೊಟ್ಟಿಗೆ ನಾನು ಇರ್ತೇನೆ. ನಿಮ್ಗೆ ಅವರನ್ನು ಬಿಡ್ಲಿಕ್ಕೆ ಆಗಲ್ಲ, ಇವರನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ನೀವು ಯಾವ ಪಾರ್ಟಿಯಲ್ಲಿ ಇದ್ದೀರಿ ಅಂತ ಅದನ್ನಾದ್ರೂ ಸ್ಪಷ್ಟಪಡಿಸಿ. ಸ್ಪಷ್ಟವಾಗಿ ಹೇಳ್ತೇನೆ. ಇವತ್ತು ನಮ್ಮ ಮಾನ್ಯ SD ಕುಮಾರಸ್ವಾಮಿ ಅವರು ಬಿಜೆಪಿ ಒಟ್ಟಿಗೆ ಹೋದ್ರೆ ಸಹ, ಒಂದು ವೇಳೆ ಅವರ ಕಾರ್ಯ ನಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗಿ ಇದ್ರೆ ನಾನು ಅವರ ಜೊತೆ ಇರ್ತೇನೆ. ಮಾನ್ಯ CM ಇಬ್ರಾಹಿಂ ಸರ್ ಅವರು
ನಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಅದಕ್ಕೆ ಅದರ ಒಟ್ಟಿಗೆ ನಾನು ಅವರೊಟ್ಟಿಗೆ ಸಹ ಇರ್ತೇನೆ. ನನಗೆ ನನ್ನ ಈ ಜನತಾದಳ 40 ವರ್ಷದಿಂದ ನಾನು ಈ ಪಕ್ಷದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಾನು ಯಾವ ನೆಲೆಯ ಮೇಲೆ ಮಾಡಿದ್ದೇನೆ? ತತ್ವ ಸಿದ್ಧಾಂತದ ನೆಲೆಯ ಮೇಲೆ. ಮಾನ್ಯ ನಮ್ಮ CM ಇಬ್ರಾಹಿಂ ಸರ್, ಆಮೇಲೆ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಕ್ಷ ಬಿಟ್ಟು ಹೋದ್ರು, ಕಾಂಗ್ರೆಸ್ಸಿಗೆ ಸೇರಿದ್ರು. ಆವಾಗ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಲಿಲ್ಲ. ಯಾಕೆ? ನನ್ಗೆ ಹೋಗ್ಬೋದಿತ್ತು, ಮಾನ್ಯ CM ಇಬ್ರಾಹಿಂ ಸರ್ ಅವರೊಟ್ಟಿಗೆ ಹೋಗ್ಬೇಕಿತ್ತು. ಆದ್ರೆ ನಾನು ಹೋಗ್ಲಿಲ್ಲ. ಯಾಕೆ ಹೇಳಿದ್ರೆ, ನಾನು ಈ ಜಾತ್ಯತೀತ ಜನತಾದಳದ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗಿದ್ದೇನೆ. ನಿಮ್ಮ ಲೆಕ್ಕದಲ್ಲಿ JDS ಎನ್ನುವ ಪಾರ್ಟಿ ಅದು ಕುಮಾರಸ್ವಾಮಿ ಅವರದ್ದ ಸರಿಯಾದ್ದು ಅಥವಾ CM ಇಬ್ರಾಹಿಂ ಅವರದ? ನೋಡಿ, ಇಲ್ಲಿ ಏನ್ ಹೇಳಿದ್ರೆ, ಈಗ ಅವರಿಬ್ರು ಈ ದೇಶ ಕಂಡ ಮಹಾನ್ ನಾಯಕರು, ಅವರವರ ಒಂದು ಇದಿರುತ್ತೆ. ಆದ್ರೆ ನಾನು ಹೇಳುದು ಏನ್ ಹೇಳಿದ್ರೆ, ನಾನು ಜಾತ್ಯತೀತ ನೆಲೆಯ ಮೇಲೆ ರಾಜಕಾರಣ ಮಾಡ್ತೇನೆ. ಅದು CM ಇಬ್ರಾಹಿಂ ಸರ್ ಇರ್ಲಿ ಅಥವಾ ಕುಮಾರಸ್ವಾಮಿ ಇರ್ಲಿ, ನಾನು ಜಾತ್ಯತೀತ ನೆಲೆಯ ಮೇಲೆ ರಾಜಕಾರಣ ಮಾಡುದು. ಯಾಕೆ ಹೇಳಿದ್ರೆ, ನಮ್ಮ ಹಿಂದಿನ ನಾಯಕರು, ಈ ದೇಶ ಕಂಡ ಅಪರೂಪದ ನಾಯಕರು, ಇವರೆಲ್ಲ ಜಾತ್ಯತೀತ ನೆಲೆಯ ಮೇಲೆ ರಾಜಕಾರಣ ಮಾಡಿದ್ದಾರೆ. ಮಾನ್ಯ ಸ್ವರ್ಗೀಯ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು, ಆಮೇಲೆ ನಿಮ್ಮ ಜಾರ್ಜ್ ಫರ್ನಾಂಡಿಸ್ ಅವರು, ಇವರು ಈಗ ನಾನು ಹೇಳಲಿಕ್ಕೆ ಹೋದ್ರೆ ಮಾನ್ಯ ಸ್ವರ್ಗೀಯ ರಾಮಕೃಷ್ಣ ಹೆಗಡೆ ಅವರು ಒಂದ್ಸಲ ಬಿಜೆಪಿ ಜೊತೆ ಹೋದ್ರು. ಆದ್ರೆ ಅವರ ತತ್ವ ಸಿದ್ಧಾಂತವನ್ನ ಕೊಡ್ಲಿಲ್ಲ, ಅವರಿಗೆ ದಾರಿ ಎರೆದು ಕೊಡ್ಲಿಲ್ಲ ಬಿಜೆಪಿ ಅವರಿಗೆ. ನಾನು ಇವತ್ತು ಹೇಳ್ತೇನೆ, ಮಾನ್ಯ ಕುಮಾರಸ್ವಾಮಿ ಅವರ ತತ್ವ ಸಿದ್ಧಾಂತವನ್ನ ಅವರು ಬಿಟ್ಟು ಅವರ ಜೊತೆ ಹೋಗುದಿಲ್ಲ. ಅದು ನನಗೆ ಅಷ್ಟು ಭರವಸೆ ಇದೆ. JDSನ ಈ ಗೊಂದಲಗಳಿಂದ ಮುಕ್ತವಾಗಿ ಜಾತ್ಯತೀತ ತತ್ವದಲ್ಲೇ ನಿಮಗೆ ವಿಶ್ವಾಸ ಇದೆ ಎಂದಾದರೆ ಕಾಂಗ್ರೆಸ್ ಜೊತೆ ಯಾಕೆ ಹೋಗಬಾರದು? ನೋಡಿ, ನಾವು ಹಿಂದಿನಿಂದಲೂ ನಾವು ಕಾಂಗ್ರೆಸ್ನ ಜೊತೆ ಇಲ್ಲ. ಆದ್ರೆ ಒಂದು ಸಮಯವಿತ್ತು, ಅದು ಬಾರಿ ನಾನು ಕಾಲೇಜಿಗೆ ಹೋಗ್ತಾ ಇರುವಾಗ, ಆವಾಗ ನಮ್ಮ ನಾಯಕರು ನಮ್ಮ ಜೊತೆ ಇದ್ರು. ಮಾನ್ಯ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ನಮ್ಗೆ ಬಾರಿ ಹತ್ತಿರ ಇದ್ದವರು. ಇವರು ಮೊಹಮ್ಮದ್ ಮಸೂದ್ ಅವರು ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರು ನಮ್ಗೆ ತುಂಬಾ ಹತ್ತಿರದವರು. ಆವಾಗ ನಾವಿದ್ದೆವು. ಅದರ ನಂತರ ಕೆಲವು ಸನ್ನಿವೇಶದಿಂದ ನಾವು ಕಾಂಗ್ರೆಸ್ ಅನ್ನ ಬಿಟ್ಟು ನಾವು ಜನತಾದಳದಲ್ಲಿ ಇದ್ದೇವೆ. ಆದ್ರೆ ಸಹ ಮೊದಲಿನಿಂದಲೂ ಸಹ ಇವಾಗ 40 ವರ್ಷದಿಂದ ನಾನು ಜನತಾದಳದಲ್ಲೇ ಇದ್ದೆ. ಅದಕ್ಕಿಂತ ಮುಂಚೆ ನಾನು ಕಾಂಗ್ರೆಸ್ದಲ್ಲೇ ಇದ್ದವ. ಇನ್ನು ಮುಂದೆ ನೀವು ಜನತಾದಳದಲ್ಲಿ ಇರ್ತೀರಿ, ಕಾಂಗ್ರೆಸ್ಸಿಗೆ ಹೋಗಲ್ಲ, ಬೇರೆ ಪಾರ್ಟಿಯ ಮುಖ ನೋಡಲ್ಲ. ಬಿಜೆಪಿಯೊಂದಿಗೆ JDS ವಿಲೀನ ಆದ್ರೆ? ನೋಡಿ, ನಾನು 40 ವರ್ಷದಿಂದ ನಾವು ನಮ್ಮ ಬಿಜೆಪಿಯ ತದ್ವಿರುದ್ಧವಾಗಿ ನಾವು ಕೆಲಸ ಮಾಡಿದ್ವಿ. ಯಾಕೆ ಹೇಳಿದ್ರೆ, ಬಿಜೆಪಿಯ ತತ್ವ ಸಿದ್ಧಾಂತ ನಿಜವಾಗಿಯೂ ನಮ್ಗೆ ಅದು ಒಪ್ಪಿಗೆ ನೀಡುವುದಿಲ್ಲ. ನಾವು ಅದರ ವಿರುದ್ಧವಾಗಿದ್ದೇವೆ. ಅವರು ಸಂವಿಧಾನದ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ. ಈಗ ಮೊನ್ನೆ ನೋಡ್ಬಿರ್ಬೋದು ನೀವು, ಈಗ ಮೇಯರ್ ಇಲೆಕ್ಷನ್ ನಲ್ಲಿ ಚಂಡೀಗಢದಲ್ಲಿ ಅವ್ರು ಏನ್ ಮಾಡಿದ್ರು. ಆಮೇಲೆ ಇವತ್ತು ಸಂವಿಧಾನದ ವಿರುದ್ಧವಾಗಿ ಒಂದು ಕೆಲಸ ಮಾಡುವ ಒಂದು ಪಕ್ಷ ಇದ್ರೆ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ. ನನ್ನ ಒಂದು ಅಭಿಪ್ರಾಯ ಪ್ರಕಾರ 400ಕ್ಕಿಂತ ಹೆಚ್ಚು MLAಗಳನ್ನ ಅವರು ಖರೀದಿ ಮಾಡಿ ರಾಜ್ಯದ ಅಧಿಕಾರ ಹಿಡಿದಿದ್ದಾರೆ. ಇದು ಸಂವಿಧಾನ ವಿರೋಧಿ ಅಲ್ವೇ? ಹೇಳಿ ನೀವು. ಅಂತ ಬಿಜೆಪಿಯೊಂದಿಗೆ ನಿಮ್ಮ ನಾಯಕರು ಸೇರಿ ನಿಮ್ಮ ಪಕ್ಷವನ್ನು ಸಖ್ಯ ಮಾಡಿದ್ದು ಯೂಸರಿಗೆ. ನೋಡಿ, ನಾನು ಇದು ವಿಷಯ ಇಷ್ಟೇ ಹೇಳ್ತೇನೆ. ನಾನು ನಿಮ್ಗೆ ಆಗಲೂ ಹೇಳಿದ್ದೇನೆ, ಒಂದು ಮನೆಯಲ್ಲಿ ಒಂದು ಕುಟುಂಬ ನಮ್ಗೆ ನಡೆಸಿಕೊಂಡು ಹೋಗ್ಲಿಕ್ಕೆ ಕಷ್ಟ ಉಂಟು. ಹಾಗೆ ನಮ್ಮ ಪಕ್ಷ ಇದು ಒಂದು ರಾಷ್ಟ್ರೀಯ ಪಕ್ಷ. ಈ ರಾಷ್ಟ್ರೀಯ ಪಕ್ಷ ನಡೆದುಕೊಂಡು ಹೋಗ್ಬೇಕಾದ್ರೆ ಅಷ್ಟು ಈಸಿ ಇಲ್ಲ. ಅದಕ್ಕೆ ಬೇಕಾದಷ್ಟು ಸವಲತ್ತುಗಳು ಬೇಕು. ಆ ಸವಲತ್ತು ಬೇಕಾದ ಕಾರಣ ನಮ್ಮ ಪಕ್ಷ ಉಳಿಸ್ಲಿಕ್ಕೋಸ್ಕರ ಮಾನ್ಯ ಕುಮಾರಸ್ವಾಮಿ ಅವರು ಈ ಒಂದು ಚಿಂತನೆಯನ್ನ ಮಾಡಿರಬಹುದು. ನೋಡಿ, ನಾನು ನಿಮ್ಗೆ ಹೇಳ್ತೇನೆ, ನಾನು ಅಲ್ಪಸಂಖ್ಯಾತರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಹೇಳಿದ್ರೆ, ನೋಡಿ, ನಾವು ಕಾಂಗ್ರೆಸ್ ಒಟ್ಟಿಗಿದ್ದೆವು, ಅದರ ಮೇಲೆ ಬಿಜೆಪಿ ಒಟ್ಟಿಗೆ ಹೋದೆವು, ಅದರ ಮೇಲೆ ಕಾಂಗ್ರೆಸ್ ಒಟ್ಟಿಗೆ ಹೋದೆವು, ಆಮೇಲೆ ಪುನಃ ಬಿಜೆಪಿ ಒಟ್ಟಿಗೆ ಹೋದೆವು, ಈಗ ಪುನಃ ಬಿಜೆಪಿ ಒಟ್ಟಿಗೆ ಇದ್ದೆವು. ನಾಳೆ ಪುನಃ ಯಾಕೆ ನಾವು ಆ ಒಂದು ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷದಲ್ಲಿ ಇರಬಾರದು ಅಂತ ನನ್ನ ಒಂದು ಚಿಂತನೆ. ಅಂದರೆ ಲೋಕಸಭಾ ಚುನಾವಣೆ ನಂತರ ನೀವು ಬೇರೆ ಆಗ್ತೀರಿ? ಅಲ್ಲ, ಅದನ್ನು ನಾನು ನನ್ನ ಇದು ಹೇಳ್ತಿಲ್ಲ, ನನ್ನ ಒಂದು ಅನಿಸಿಕೆ ನಾನು ಹೇಳ್ತೇನೆ. ನಾವು ಯಾಕೆ ಪುನಃ ಬರಬಾರದು? ನಾನು ಅಲ್ಪಸಂಖ್ಯಾತರಿಗೆ, ಇವತ್ತು ಅಲ್ಪಸಂಖ್ಯಾತರು ಅವರ ಒಂದು ತುಂಬಾ ಒಂದು ಇದರಲ್ಲಿದ್ದಾರೆ. ಅವರು
ಅವ್ರು ಏನ್ ಮಾಡ್ಬೇಕು ಹೇಳಿ ಅವರಿಗೆ ಗೊತ್ತಾಗ್ತಾ ಇಲ್ಲ. ನಾನು ಅವ್ರಿಗೆ ಹೇಳ್ತೇನೆ, ಯಾಕೆ ನಾವು ಪುನಃ ಆಚೆ ಬರಬಾರ್ದು ಹೇಳಿ ನೀವು? ಹಿಂದುತ್ವದ ಆಧಾರದಲ್ಲಿ ಈ ದೇಶವನ್ನು ಕಟ್ಟಲು ಹೊರಟ ಬಿಜೆಪಿಗೆ ನಿಮ್ಮ ಪಕ್ಷ ಬೆಂಬಲ ಕೊಡ್ತಿರುವುದು ಎನ್ನುವುದನ್ನು ಮಾಡ್ತಿದ್ದೀರಾ? ನೋಡಿ, ನಾನು ಇದರ ಬಗ್ಗೆ ನಾನು ಒಂದು ಇದೆ. ಯಾಕೆ ನಾವು ಯಾವತ್ತು ಸ್ವಾಭಿಮಾನದ ರಾಜಕಾರಣ ಮಾಡಿದ್ದಾರೆ. ನಾವು ಇವತ್ತು ನೀವು ಹೇಳ್ತೀರಾ ನಾನು JDS ಅಲ್ಲಿ ಇದ್ದೇನೆ, ಆದ್ರೆ ನೀವು ನಾಳೆ ಬಿಜೆಪಿಯ ಜೊತೆ ಹೋಗಿ ಕೆಲಸ ಮಾಡಿ ಹೇಳಿದ್ರೆ ನನ್ನಿಂದ ಸಾಧ್ಯ ಇಲ್ಲ. ನಾನು ಮಾಡುದು ಸಹ ಇಲ್ಲ. ನಾನು ಸುಮ್ಮನೆ ತಟಸ್ಥವಾಗಿ ಕೂತ್ಕೊಳ್ತೇನೆ, ಪರವಾಗಿಲ್ಲ. ಆದ್ರೆ ನಾನು ಕಾದು ನೋಡ್ತೇನೆ ಮುಂದೆ ಏನಾಗ್ತದೆ, ಮುಂದೆ ಯಾವ ಒಂದು ಪ್ರತಿಕ್ರಿಯೆ ಬರ್ತದೆ, ಅದರ ಆಧಾರದ ಮೇಲೆ ನಾನು ರಾಜಕಾರಣ ಮಾಡ್ತೇನೆ. ಆದ್ರೆ JDS ಅನ್ನ ಬಿಟ್ಟು ಹೋಗುವುದಿಲ್ಲ. ಸ್ಪಷ್ಟವಾದ ಖಚಿತವಾದ ಧ್ವನಿಯಲ್ಲಿ ನೀವು JDS ನೊಂದಿಗೆ ಇದ್ದೀರಿ ಅಂತ ನೀವು ಹೇಳ್ತಾ ಇರುವುದೇನೋ ನಿಜ. ಆದ್ರೆ ಬದಲಾದ ಸನ್ನಿವೇಶಗಳಲ್ಲಿ ಇಲ್ಲಿ ಸಂವಿಧಾನವೇ ಉಳಿಯದಂತಹ ಪರಿಸ್ಥಿತಿ ನಿರ್ಮಾಣವಾದಾಗ ಅದಕ್ಕೆ ನೀವು ಬೆಂಬಲ ನೀಡುವಂತಹ ಒಂದು ಪಕ್ಷವಾದಾಗ ನೀವೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇವತ್ತು ಅದನ್ನ ನಮ್ಮ ಪಕ್ಷದ ನಾಯಕರು ಅದನ್ನು ಅವರು ಅರ್ಥಕೊಳ್ಬೇಕು. ಇವತ್ತು ನಮ್ಮ ಮಾಯಾವತಿಯವರು, ಆಮೇಲೆ ನೀವು ಮಹಾರಾಷ್ಟ್ರದಲ್ಲಿ ನೋಡಿ, ಇವರೆಲ್ಲ ಬಿಜೆಪಿಯ ಜೊತೆ ಹೋದ್ರು. ಅವರಿಗೆ ಅಷ್ಟು ಗೊತ್ತಿಲ್ವಾ ಇವತ್ತು ಯಾವ ರೀತಿ ಸಂವಿಧಾನ ವಿರೋಧಿ ಕೆಲಸ ಏನಾದ್ರು ಮಾಡ್ತಿದೆ ಹೇಳಿದ್ರೆ ಇದು ಭಾರತೀಯ ಜನತಾ ಪಕ್ಷ. ಅವರಿಗೆ ಗೊತ್ತಿಲ್ವಾ? ಅವ್ರಿಗೆ ಗೊತ್ತಿದೆ, ಇಲ್ಲ ಅಂತಲ್ಲ, ಗೊತ್ತಿದ್ರು ಅವರಿಗೆ ಇಡಿಯ ಭಯ ಇದೆ. ಅದು ಖಂಡಿತವಾಗಿಯೂ ಅದೇ ನಾ ಹೇಳಿದೆ ಅಲ್ಲ, ಕೆಲವು ಸನ್ನಿವೇಶಗಳು ಅವರಿಗೆ ಅದಕ್ಕೆ ತಲೆಭಾಗ ಬೇಕಾಗುತ್ತದೆ. ಆದ್ರಿಂದ ಅವರು ಆ ಪಕ್ಷಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಸಾಕು. ವೀಕ್ಷಕರೇ, ಈ ಹೊತ್ತು ನಮ್ಮ ಜೊತೆ ಚರ್ಚಿಸಿದವರು ಶಾ ಜಮೀರ್ ಅವರು, ಅವಿಭಜಿತ JDS ರಾಜ್ಯ ಘಟಕದ ಸಂಘಟನಾ ಕಾರ್ಯದರ್ಶಿ ಆಗಿದ್ದವರು. ಸರ್, ತಾವು ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ನೀಡಿದ್ದೀರಾ, ನಮ್ಮ ಜೊತೆ ಚರ್ಚಿಸಿದ್ದೀರಾ. ಸುದ್ದಿಗೊಂದು ಚಾನೆಲ್ ಪರ ಕೃತಜ್ಞತೆಗಳನ್ನ ಹೇಳ್ತೇನೆ. ಸರಿ, ನನಗೊಂದು ಇಂಥ ಒಂದು ಕಾಲಾವಕಾಶ ಕೊಟ್ಟಂತ ನಮ್ಮ ಸುದ್ದಿಗೊಂದು ವಾರ್ತಾ ಸಂಚಿಕೆಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ರಫ ಮಂಚಿ. ಜೈ ಭಾರತ್.